ದಯಮಾಡಿ ನಮ್ಮ ಬಡಾವಣೆಗೆ ಬಹಳಷ್ಟು ಕಾರ್ಯಗಳು ನಿಮಗೆ ಗೊತ್ತಿದೆ. ನಾವು 4 ವರ್ಷದಿಂದ 5 ವರ್ಷದಿಂದ ಏನೂ ಕಂಡಿರಲಿಲ್ಲ. ಬಟ್ ಈಗ ಸಾಹೇಬರು ನಮ್ಮ ಬಡಾವಣೆಯ ನಾಗರಿಕರ ಪರವಾಗಿ ಅವರಿಗೊಂದು ಸಣ್ಣ ಸನ್ಮಾನವನ್ನು ಸರ್ ಇರ್ಬೋದು, ಲಿಖಿತಗೌಡರು ಸಾಹೇಬ್ ಇರ್ಬೋದು, ಎಲ್ಲ ಜೊತೆಗೆ ಸೇರ್ಕೊಂಡು ನಾವು ಒಂದು ಯೂನಿಟಿ ಆಗಿ ಬಡಾವಣೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೇವೆ. ನಮಗೆ ತುಂಬಾನೇ ಪ್ರಯೋಜನ. ಏನೋ ಕಾವೇರಿ ನೀರು ಕೊಟ್ಟಿದ್ದಾರೆ, ಸ್ಯಾನಿಟರಿ ಕೆಲಸ ಆಗಿದೆ, ಆಮೇಲೆ ಟಾರ್ ರೋಡ್ ಮಾಡ್ತಾ ಇದ್ದಾರೆ. ನಮಗೆ ತುಂಬಾ ಸಂತೋಷ ನಮ್ಮ ಬಡಾವಣೆಯಿಂದ. ಅದೇ ಒಂದು ಕೆಲಸ ಕಾರ್ಯ ಆಗ್ಲಿ, ಒಂದು ಅಸೋಸಿಯೇಷನ್ ಮೀಟಿಂಗ್ ಮಾಡ್ತಾರೆ, ತಿಂಗಳಿಗೆ ಒಂದ್ಸರಿ ಏನೇ ಇದ್ರು ಅಕೌಂಟಬಿಲಿಟಿ ಇರ್ತಾರೆ. ಆದ್ರೆ ಈ ಬಡಾವಣೆಗೆ ಕಳೆದ 6 ತಿಂಗಳು ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ದಯವಿಟ್ಟು ನೀವೇ ತಿಳ್ಕೊಳ್ಳಿ. ಕಳೆದ 6 ತಿಂಗಳಿಂದ ಮಿಸ್ಸಿಂಗ್ ಬಿಟ್ಸ್ ಪೂಜೆನೂ ಇಲ್ಲೇ ಮಾಡ್ಕೊಟ್ಟಿದೀವಿ. ತಾರ್ ಆಗಿದೆ, ಸ್ಯಾನಿಟರಿ ಆಗಿದೆ. ಪ್ರತಿ ಒಂದೂನು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ನಾವು ಹೋಗಿ ಅವ್ರ ಗಮನಕ್ಕೆ ಈ ತರ ಇಂಥ ಬಡಾವಣೆಯಲ್ಲಿ ಕೆಲಸ ಆಗ್ಬೇಕಣ್ಣ ಅಂದ್ರೆ ಇಮಿಡಿಯೇಟ್ ಮಾಡಿಸ್ರಪ್ಪ ಆಯ್ತು ಅಂದ್ಬಿಟ್ಟು ಅನುದಾನ ತಂದ್ಕೊಡ್ತಾರೆ. ಇಡೀ ಬೆಂಗಳೂರಲ್ಲಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಕಾಮಗಾರಿ ಇರ್ಬೋದು, ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಅಂದ್ರೆ ಅದು ಯಶವಂತಪುರ ಕ್ಷೇತ್ರದಲ್ಲಿ ಮಾತ್ರ. ಮುಖಂಡ್ರು ಹೇಳ್ದಂಗೆ ಇಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ ಅವ್ರು ಯಾವತ್ತು ಅವರು ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ಅವ್ರ ಕೈ ಬಲಪಡಿಸಿ ಅವ್ರಿಗೆ ಯಾವಾಗ್ಲೂ ಶಕ್ತಿ ತುಂಬಾ ಅಂತ ಕೆಲಸ ಮಾಡ್ಬೇಕು ಅಂತ ಮಾತೃಶ್ರೀ ಬಡಾವಣೆ ಸಾರ್ವಜನಿಕರು ಹಾಗೂ ಅಸೋಸಿಯೇಷನ್ ಕೇಳ್ಕೊತ ನನ್ನ ಇವತ್ತು ಇಡೀ ಬೆಂಗಳೂರಲ್ಲೇನೆ ಯಾವ ಕ್ಷೇತ್ರದಲ್ಲೂ ಕೂಡ ಇಷ್ಟೊಂದು ಕಾಮಗಾರಿಗಳು ಆಗ್ತಾ ಇಲ್ಲ. ನಮ್ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಎಸ್ ಟಿ ಸೋಮಶೇಖರ್ ಗೌಡ್ರು ಎಲ್ಲಿಂದ ಫಂಡ್ ತರಬೇಕು ಅದನ್ನೆಲ್ಲ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕ್ಷೇತ್ರದಲ್ಲಿ ಕೆಲಸ ಆಗ್ಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಕಡೆ ಫಂಡ್ ತಂದು ಕೆಲಸ ಮಾಡ್ತಾ ಇದಾರೆ. ನಿಜವಾಗ್ಲೂ ಜೋರು ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ. ಏನಕ್ಕಪ್ಪ ಅಂತಂದ್ರೆ ಇದು ಯಾವ್ದು ಕೂಡ ಮುಂಚೆ CMC ಇರ್ಲಿಲ್ಲ, ನಗರಸಭೆ ಇರ್ಲಿಲ್ಲ, ಗ್ರಾಮ ಪಂಚಾಯತಿ ಇತ್ತು. ಗ್ರಾಮ ಪಂಚಾಯತಿ ಇತ್ತು, ಸುಮಾರು ಹೊಸ ಬಡಾವಣೆಗಳು ನಿರ್ಮಿತ ಆಯ್ತಾ ಇತ್ತು, ಕೆಲ್ಸಗಳು ಯಾವ್ದು ಆಗಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಎಷ್ಟು ಕೋಟಿ ಫಂಡ್ ತಂದ್ರು ಈ ಕ್ಷೇತ್ರಕ್ಕೆ ಸಾಕಾಗ್ತಾ ಇರಲ್ಲ. ಕಾರಣ ಏನಪ್ಪಾ ಅಂದ್ರೆ ತುಂಬಾ ದೊಡ್ಡ ಕ್ಷೇತ್ರ. ನಮ್ಮ ದೊಡ್ಡಬಿರ್ಕಲ್ ಒಂದೇ ಒಂದು ವಾರ್ಡ್ ಅಲ್ಲಿ ಸುಮಾರು 1 ಲಕ್ಷ ಜನ ವಾಸ ಮಾಡ್ತಾರೆ. ಇಂಥ ಕ್ಷೇತ್ರಕ್ಕೆ ಎಲ್ಲಿ ಕೆಲಸ ಮಾಡಿದ್ರೆ, ಉದಾಹರಣೆಗೆ ಇಲ್ಲೊಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಪಕ್ಕದಲ್ಲಿ ಯಾವ್ದೋ ಒಂದು ಹೊಸ ಲೇಔಟ್ ಸ್ಟಾರ್ಟ್ ಆಗಿರುತ್ತೆ, ಕೆಲಸ ಆಗಿರಲ್ಲ. ಬಟ್ ಇದನ್ನೆಲ್ಲ ಮನಗಂಡು ನಿಮ್ಮೆಲ್ಲರ ಒಂದು ಸಪೋರ್ಟ್ ಮುಖಾಂತರ ಅವರು ಈ ಕೆಲಸ ಮಾಡ್ಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಕಡೆ ಕೆಲಸ ನಡೀತಾ ಇದೆ. ಹಾಗಾಗಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇನೆ, ನೀವು 10 ಕೆಲಸ ಕೇಳಿ ತೊಂದರೆ ಇಲ್ಲ, ನಾವು ಕೇಳೋದು ಒಂದೇನೆ, ಓಟಿನ ದಿವಸ ಓಟ್ ಮಾತ್ರ. ಏನಕ್ಕಪ್ಪ ಅಂತಂದ್ರೆ ಸೊ ನಾವು ಹಲವಾರು ಕೆಲಸಗಳಿದೆ, ಏನಕ್ಕಪ್ಪ ಇದಕ್ಕೆ ಮುಂದೆ ಅವ್ರ ಜೊತೆ ಮುಂದೆ ನಿಂತಿರ್ತೀವಿ ಎನಿ ಟೈಮ್. ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆತನ, ಒಳ್ಳೆ ಜನ ಯಾವತ್ತೂ ಗೆಲ್ಲೇಬೇಕು.